ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿದ್ಯಾ ನಮ್ಮ ದೇವರಿಗೆ ಕೈ ಮುಗಿತಾ, ದೇವರೇ ಜೀವನ ಪೂರ್ತಿ ಕಷ್ಟದಲ್ಲೇ ಕಳೆದೋದ್ರೂ ಪರವಾಗಿಲ್ಲ, ಆದರೆ ನನ್ನ ಮಗಳ ಜೀವನ ಮಾತ್ರ ಕಣ್ಣೀರಲ್ಲಿ ಕಳಿಬಾರ್ದು. ನನ್ನ ಮಗಳನ್ನು ಅಳಿಯಂದ್ರು ಒಪ್ಕೊಂಡು ಗಂಡ ಹೆಂಡ್ರು ಇಬ್ಬರು ಒಬ್ಬರು ಜೀವ ಇನ್ನೊಬ್ಬರು ಅನ್ನೋ ಹಾಗೆ ಬದುಕೋ ಭಾಗ್ಯ ಕೊಡಪ್ಪ ಅಂತ ಇನ್ನೇನೋ ಮಲ್ಕೋಬೇಕು ಅನ್ನುವಾಗ ಡೋರ್ ಬಡ್ದ ಶಬ್ದ ಕೇಳುತ್ತೆ. ಇಷ್ಟೊತ್ತಲ್ಲಿ ಯಾರಪ್ಪ, ರತ್ನಿ ಹೋಗಿ ಉಸಿ ಬಾಗಿಲು ತೆಗಿ ಅಂತಾರೆ ಚೆಲುವ. ಈ ಸರೋತ್ತಲ್ಲಿ ಹೆಣ್ಣಿನ ಹೋಗಿ ತೆಗಿತಾಳೆಯೇ, ನೀನು ಹೋಗಿ ತೆಗಿಯಯ್ಯ ಅಂತಾರೆ ರತ್ನ. ಯಾರಪ್ಪ ಈ ಸರೊತ್ತಲ್ಲಿ ಬಾಗಿಲು ತಟ್ತಾ ಇರೋದು, ಯಾರು ಅಂತ ಮಾತಾಡ್ರಪ್ಪ ಅಂತಾರೆ ಚೆಲುವ. ತೆಗ್ದು ನೋಡಿದರೆ ತಾನೇ ಗೊತ್ತಾಗೋದು ಅಂತಾರೆ ರತ್ನ. ಡೋರ್ ಓಪನ್ ಮಾಡಿ ಶಾಕ್ನಿಂದ ರತ್ನ ರತ್ನ ಅಂತ ಕರೀತಾ ಬರ್ತಾರೆ ಚೆಲುವ. ಆಗ ಭದ್ರ ಮನೆಯೊಳಗೆ ಬರ್ತಾನೆ, ಅಜ್ಜಿನೂ ಬರ್ತಾರೆ. ಶಾಕ್ನಿಂದ ರತ್ನ ನೋಡ್ತಾರೆ. ಅದು ಅಳಿಯಂದ್ರೆ ಅಂತ ಕ್ಷಮಿಸಿ, ಈ ಬಾಯಿಂದ ಅಳಿಯಂದ್ರು ಅಂತ ಕೂಗಬಾರ್ದು ಅಂತ ಮರ್ತು ಹೋಗ್ಬಿಟ್ಟೆ. ಯಾಕೆ ಹಾಗೆ ನೋಡ್ತಿದ್ದೀರಿ? ತಿರ್ಗಾ ನನ್ನಿಂದ ಏನಾದರೂ ತಪ್ಪಾಗಿದ್ದಿತ್ತೆ ನೋಡಿ. ಆ ದಿನ ತಪ್ಪು ಮಾಡಿದಾಗ ನಿಮಗೆ ಮಾತು ಕೊಟ್ಟನಲ್ಲ, ಮತ್ತೆ ನಾನು ಯಾವತ್ತೂ ತಪ್ಪು ಮಾಡಿಲ್ಲ, ಆ ಮಾತನ್ನು ಉಳಿಸ್ಕೊಂಡಿದ್ದೀನಿ ಅಂತಾನೆ ಚೆಲುವ. ಹೌದು ಅಳಿಯಂದ್ರೆ, ಒಳ್ಳೆ ರೀತಿಲಿ ಒಳ್ಳೆ ದಾರಿಲಿ ಬದುಕ್ತವ್ರೆ ಅಂತಾರೆ ರತ್ನ. ಒಂದು ವೇಳೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ. ನಾನು ಹಿಂದೆ ಮಾಡಿರೋ ತಪ್ಪಿಗೆ ನಿಮಗೆ ಈಗ ನೋವಾಗೋ ಪರಿಸ್ಥಿತಿ ಬಂದಿದ್ದರೆ ಈ ಪಾಪಿಗೆ ಬೈರಿ, ಹೊಡೀರಿ, ಶಿಕ್ಷೆ ಕೊಡಿ. ನೀವೇನು ಮಾಡಿದರೂ ತಲೆಬಾಗಿ ಸ್ವೀಕರಿಸ್ತೀನಿ, ಆದರೆ ಹೀಗೆ ಮೌನವಾಗಿ ನಿಂತ್ಕೋಬೇಡಿ. ದಯವಿಟ್ಟು ನಮಗೆ ಭಯಪಡಿಸ್ಬೇಡಿ ಅಂತಾರೆ ಚೆಲುವ. ಅಳಿಯಂದ್ರ ಮುಖದಾಗೆ ಕೋಪ ಕಾಣಿಸ್ತಿಲ್ಲ, ಕಣ್ಣೀರ ತುಂಬದೆ. ಕಣ್ಲ ಮನಸ್ಸಿಗೆ ಬೇಸರ ಮಾಡಿಕೊಂಡು ಬಂದಿರೋ ಹಂಗೈತೆ, ಮೊದಲು ಅದೇನು ಅಂತ ವಿಚಾರಿಸು ಅಂತಾರೆ ಅಜ್ಜಿ. ಅಳಿಯಂದ್ರೆ, ಹಂಗಿದ್ರೆ ಹಾಕಿರೋದಾದರೂ ಏನು? ಯಾಕೆ ಹಂಗೆ ಮೌನವಾಗಿ ನಿಂತಿದ್ದೀರಿ? ಏನಾದರೂ ಮಾತಾಡಿ, ನಿಮ್ಮ ಮೌನ ನಮ್ಮನ್ನು ಹೆದರಿಸ್ತದೆ. ದಯವಿಟ್ಟು ಏನಾದರೂ ಮಾತಾಡಿ ಅಂತಾರೆ ಚೆಲುವ. ಆಗ ಭದ್ರ ಚೆಲುವನ ಕಾಲಿಗೆ ಬೀಳ್ತಾನೆ. ಹೇಳಿ ಏನು ಮಾಡ್ತೀರಿ ಅಂತಾನೆ ಚೆಲುವ. ಆಗ ರತ್ನನ ಕಾಲಿಗೆ ಬೀಳ್ತಾನೆ ಭದ್ರ. ಅಯ್ಯೋ ಅಳಿಯಂದ್ರೆ, ಏನು ಮಾಡ್ತಿದ್ದೀರಿ ಹೇಳಿ ಮೇಕೆ ಅಂತಾರೆ ರತ್ನ. ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ನಿಮ್ಮ ಕಾಲು ಬಿಡೋಕ್ಕಿಲ್ಲ ಅಂತಾನೆ ಭದ್ರ. ಅಲ್ಲ, ಈಗ ಏನಾಯಿತು ಅಂತ ನೀವು ಈ ರೀತಿ ಕ್ಷಮೆ ಕೇಳ್ತಿದ್ದೀರಾ ಅಂತಾರೆ ರತ್ನ. ಇನ್ನೇನಾಗಬೇಕು ಅಂತ, ಈಗ ಮಾಡಿರೋ ಪಾಪಕ್ಕೆ ನಿಮ್ಮ ಕಾಲನ್ನು ಕಣ್ಣೀರಿಂದ ತೊಳಿದ್ರೂ ನನ್ನ ಪಾಪ ಕಡಿಮೆ ಆಗೋಕ್ಕಿಲ್ಲ ಅಂತಾನೆ ಭದ್ರ. ಅಂಥ ಮಾತೆಲ್ಲ ಆಡಬೇಡಿ ಅಳಿಯಂದ್ರೆ ಅಂತಾನೆ ಚೆಲುವ. ಅಳಿಯಂದ್ರೆ ಅಂತ ಕರೆಸ್ಕೊಳ್ಳೋ ಯೋಗ್ಯತೆ ನನಗಿಲ್ಲ ಮಾವ, ನನಗಿಲ್ಲ. ನಿಮ್ಮನ್ನು ಹೀಗೆಲ್ಲ ನಡ್ಸ್ಕೊಂಡ್ಬಿಟ್ಟೆ, ಎಂಥ ಪಾಪಿಯಾಗಿಬಿಟ್ಟೆ ನಾನು, ನಿಜವಾಗ್ಲೂ ನಾನು ಪಾಪಿನೇ ಅಂತಾನೆ ಭದ್ರ. ಏನೋ ಕೋಪದಲ್ಲಿ 4 ಮಾತಂದಿದ್ದೀರಿ ಕಣಪ್ಪ, ಆದರೆ ನೀನು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳೋಕೆ ಹೋಗಬೇಡ ಅಂತಾರೆ ಅಜ್ಜಿ. ಹೌದು ಅಳಿಯಂದ್ರೆ, ಹೌದು ಅಂತಾನೆ ಚೆಲುವ. ಇಲ್ಲ, ಇವತ್ತು ನಿಮ್ಮ ಮುಂದೆ ಕೂತಿರೋದು ನಿಮ್ಮ ಅಳಿಯ ಅಲ್ಲ, ನೆನಪಿನ ಭಾರ ಹೊತ್ಕೊಂಡಿರೋ ಅಪರಾಧಿ ಭದ್ರ. ಹೆಣ್ಣು ಕೊಟ್ಟ ಅತ್ತೆ ಮಾವ ಅಂತಂದರೆ ತಂದೆ ತಾಯಿ ಸಮಾನ ಅಂತಾರೆ. ಅಂತ ನಿಮ್ಮನ್ನು ಗೌರವದಿಂದ ನೋಡ್ಕೋಬೇಕಾದ ನಾನು ನನ್ನ ನಡವಳಿಕೆಯಿಂದ, ನನ್ನ ಮಾತಿಂದ ನಿಮಗೆ ತುಂಬ ನೋವು ಕೊಟ್ಬಿಟ್ಟಿದ್ದೀನಿ, ನಿಮಗೆ ಏಟೊಂದೆಲ್ಲ ಅವಮಾನ ಮಾಡಿದ್ದೀನಿ ಅಂತ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಯ್ತದೆ ಅಂತಾನೆ ಭದ್ರ. ದಯವಿಟ್ಟು ಅಂತಹ ಮಾತನ್ನು ಹೇಳಬೇಡಿ ಅಳಿಯಂದ್ರೆ, ಎದ್ದೇಳಿ ಅಂತಾರೆ ರತ್ನ. ನೀವು ಕ್ಷಮಿಸಿದ್ದೀನಿ ಅನ್ನೋ ಗಂಟ ನನ್ನ ಕಾಲನ್ನು ಬಿಡೋಕ್ಕಿಲ್ಲ ಅಂತಾನೆ ಭದ್ರ. ನೋಡಿ, ನೀವು ನನ್ನನ್ನು ಹೀಗೆ ಕ್ಷಮೆ ಕೇಳೋದಾಗಲಿ ಕಾಲಿಗೆ ಬೀಳೋದಾಗಲಿ ಮಾಡಬಾರ್ದು. ನಾವು ಇದರ ನಿರೀಕ್ಷೆಯಲ್ಲೂ ಇದ್ದಿದ್ದಿಲ್ಲ. ಇವತ್ತು ನೀವು ಅತ್ತೆ ಮಾವ ಅಂತ ಮನಸಾರೆ ಒಪ್ಕೊಂಡಿದ್ದೀರಾ, ನಮ್ಮ ಹಟ್ಟಿ ಬಾಗಿಲಿಗೆ ಬಂದಿದ್ದೀರಲ್ಲ, ಇಷ್ಟು ಸಾಕು ನನಗೆ ಅಳಿಯಂದ್ರೆ. ನಿಮ್ಮ ಜಾಗ ಇರೋದು ನಮ್ಮ ಕಾಲು ತಾವಲ್ಲ, ಹೃದಯದೊಳಗೆ, ಇಲ್ಲಿ ಅಂತ ಭದ್ರನ ಎಬ್ಸಿ ತುಪ್ಕೋತಾನೆ ಚೆಲುವ. ಅಳಿಯಂದ್ರೆ, ಈ ಅಪ್ಪುಗೆ ಕ್ಷಮೆ ಮಾತ್ರ ಅಲ್ಲ, ನೀವು ನಮ್ಮ ಹಟ್ಟಿ ಮಗ ಅನ್ನೋದಕ್ಕೆ ನಮಗೆ ಇರುವಂಥ ಒಪ್ಪಿಗೆ ಅಂತಾನೆ ಚೆಲುವ. ಈಚೆ ನವ್ಯ, ಇವತ್ತಿನಿಂದ ಈ ಕ್ಷಣದಿಂದ ನೀನು ಈ ರೂಮಲ್ಲಿ ನೀರು ಕುಡಿದು ಚಾಪೆ ದಿಂಬು ಎಲ್ಲ ಎತ್ಕೊಂಡು ಹೋಗಿ ಕಿಚನ್ನಲ್ಲೂ ಎಲ್ಲಾದರೂ ಮಲ್ಕೋ ಅಂತಾಳೆ. ಅಯ್ಯೋ ದೇವರೇ, ಅಂಥ ಶಿಕ್ಷೆ ಮಾತ್ರ ಕೊಡಬೇಡ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗದೆ, ಇನ್ಮೇಲೆ ನಾನು ತಪ್ಪು ತಿಳ್ಕೊಂಡು ಸಂದಾಗಿ ಬಾಳ್ತೀನಿ ಅಂತಾನೆ ಸುಭಾಸ. ನಿನಗೆ 6 ತಿಂಗಳು ಟೈಮ್ ಕೊಡ್ತಿದ್ದೀನಿ, ಪ್ರತಿದಿನ ನೀನು ಅಲ್ಲೇ ಮಲಗಬೇಕು. ನೀನು ಬದಲಾಗಿದ್ದೀಯಾ ಅಂತ ನನಗೆ ಅನ್ನಿಸ್ಬೇಕು, ಆವಾಗಲೇ ನಾನು ಕ್ಷಮಿಸೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅಕಸ್ಮಾತಾಗಿ ಅದೇ ದಾರಿಯಲ್ಲಿ ಅದೇ ರೀತಿ ನೀನು ನಡ್ಕೋತಿದ್ಯಾ ಅಂತ ನನಗೆ ಗೊತ್ತಾದರೆ ಈ ನವ್ಯಂದು ಇನ್ನೊಂದು ಮುಖನ ನೀನು ನೋಡ್ತೀಯಾ ಅಂತಾಳೆ ನವ್ಯ. ಪ್ಲೀಸ್ ಅಂತ ಶಿಕ್ಷೆನ ಕೊಡಬೇಡ, ನನ್ನ ಮರ್ವಾದೆ ಎಲ್ಲ ಹೊಂಟೋಯ್ತದೆ, ಅದು ಅಲ್ಲದೆ ಅಂತ ಸುಭಾಸ ಹೇಳುವಾಗ ಕೈ ಅಡ್ಡ ಮಾಡಿ, ನಿನಗೆ ಮರ್ವಾದೆ ಬೇರೆ ಇದೆಯಾ? ಥೂ ನಿನ್ನ ಜನ್ಮಕ್ಕೆ. ನಾನು ಒಂದು ಸರ್ತಿ ನಿರ್ಧಾರ ಮಾಡಿದರೆ ಮುಗೀತು, ನಾನು ಹೇಳೋವರೆಗೂ ನೀನು ಅಲ್ಲೇ ಮಲಗಬೇಕು. ಏನಾದರೂ ಬಾಲ ಬಿಚ್ಚೋಕೆ ನೋಡಿದರೆ ಡೌರಿ ಕೇಸಲ್ಲಿ ನಿನ್ನನ್ನು ಜೈಲಿಗೆ ಹಾಕಿಸ್ತೀನಿ. ಇವಾಗ ಕಿಚನ್ನಲ್ಲಿ ಹೋಗಿ ಮಲಗ್ತೀಯೋ ಇಲ್ಲ ಜೈಲಿಗೆ ಹೋಗಿ ಮಲಗ್ತೀಯೋ, ಯು ಡಿಸೈಡ್ ಅಂತಾಳೆ ನವ್ಯ.
ಅಲ್ಲ ಅದು ಅಂತಾನೆ ಸುಭಾಸ. ಔಟ್, ಗೆಟ್ ಔಟ್ ಆಫ್ ಮೈ ಸೈಟ್ ಅಂತಾಳೆ ನವ್ಯ. ಸುಭಾಸ ಅಲ್ಲಿಂದ ಹೋಗ್ತಾನೆ. ಈಚೆ ಅಜ್ಜಿ, ದಿಟ ಹೇಳ್ತೀನಿ ಕಣಪ್ಪ, ತಿರ್ಗಾ ನೀನು ಹಟ್ಟಿ ತನಕ ಬರ್ತೀಯೋ ಇಲ್ವೋ ಅಂತ ದಿನಾಲು ನಮ್ಮೆಲ್ರಿಗೂ ಭಯ ಕಾಡ್ತಿತ್ತು. ನನ್ನ ಮೊಮ್ಮಗಳ ಜೀವನ ಸರಿ ಹೋಯ್ತದೋ ಇಲ್ವೋ ಅನ್ನೋ ಭಯ ಆದಾಗ ಎಷ್ಟೋ ರಾತ್ರಿ ನಿದ್ರೆನೇ ಬರ್ತಾ ಇರಲಿಲ್ಲ. ಆ ದೇವರು ನಮ್ಮ ಕೈ ಬಿಡಲಿಲ್ಲ, ಎಲ್ಲನೂ ಸರಿ ಮಾಡಿಬಿಟ್ಟ. ಆದರೆ ನಿನ್ನ ಈ ಸಮಯದಲ್ಲಿ ನೋಡಿ ನನಗೆ ಶಾನೆ ಸಂತೋಷ ಆಯ್ತದೆ ಅಂತಾರೆ ಅಜ್ಜಿ. ನನ್ನ ತಪ್ಪಿಗೆ ಕ್ಷಮೆ ಸಿಗೋದೇ ಇಲ್ವೇನೋ, ನೀವು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಿದ್ದೀನೇನೋ ಅಂದ್ಕೊಂಡೆ. ಆದರೆ ನೀವೆಲ್ಲರೂ ನಾನು ಮಾಡಿದ್ದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಕೂತ್ಕೊಳ್ಳೋಕ್ಕೆ ಹೇಳ್ತಿದ್ದೀರಾ. ಇದರಲ್ಲೇ ಗೊತ್ತಾಗುತ್ತೆ ನಿಮ್ಮ ವ್ಯಕ್ತಿತ್ವ ಏನು, ನಿಮ್ಮ ಹಿರಿಮೆ ಏನು. ನನ್ನ ಅಮ್ಮ ನೋಡಿದಾಗ ಇಷ್ಟೊಂದು ಒಳ್ಳೆ ಮನಸ್ಸು, ಇಷ್ಟೊಂದು ತಾಳ್ಮೆ, ಕ್ಷಮಿಸೋ ಗುಣ ಎಲ್ಲಿಂದ ಬಂತು ಅನ್ನಿಸ್ತು. ಆದರೆ ಅದು ನಿಮ್ಮವ್ರ ಹೊಟ್ಟೆಲಿ ಹುಟ್ಟಿರೋದಕ್ಕೆ ಬಂದಿರೋದು ಅಂತ ನನಗೆ ಈಗ ಅರ್ಥ ಆಗ್ತಿದೆ. ನಿಮ್ಮಂಥ ತಾಯಿ ಮಡಲಲ್ಲಿ ಬೆಳೆದಿರೋದಕ್ಕೆ ಇಷ್ಟೊಂದು ದೊಡ್ಡ ಮನಸ್ಸು ಇರೋದು ಅಂತ ನನಗೆ ಈಗ ಅರ್ಥ ಆಯ್ತದೆ. ಅವಳನ್ನು ಯಾರನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ. ಇದೇ ನನ್ನ ಬದುಕಿನ ದೊಡ್ಡ ತಪ್ಪು, ನನ್ನ ಬದುಕಿನ ದೊಡ್ಡ ಪಾಪನೂ ಹೌದು. ನಿಜವಾಗ್ಲೂ ನಿಮಗೆಲ್ಲ ನನ್ನ ಮೇಲೆ ಒಸಿನೂ ಕೋಪ ಇಲ್ವೇ? ನನ್ನ ನೋಡಿದರೆ ಹೊಡಿಬೇಕು ಅನ್ನಿಸ್ತಿಲ್ವೇ ಅಂತಾನೆ ಭದ್ರ. ಅಳೆಯಂದರೆ ನೀವು ನಮ್ಮನ್ನು ತಂದೆ ತಾಯಿಗೆ ಸಮಾನ ಅಂತ ಹೇಳಿದ್ರಿ ತಾನೆ, ಅಂದ್ಮ್ಯಾಕೆ ಮಗನ ಮೇಲೆ ತಂದೆ ತಾಯಿಗೆ ಕೋಪ ಬರ್ಬೋದಾ? ದೇಶ ಇರ್ತದ ಹೇಳಿ? ನೋಡಿ, ನೀವು ಕೋಪದಲ್ಲಿ 4 ಮಾತು ಅಂದಿರ್ಬೋದು, ಹಾಗಂತ ನೀವು ಮಾಡಿರೋ ಒಳ್ಳೆಯದನ್ನು ಮರೆಯೋಕ್ಕಾಯ್ತದ? ನಮ್ಮ ಹಟ್ಟಿಗೆ ಅಳಿಯಂದ್ರನಾಗಿ ಬಂದ್ರೂ ಮಗನಾಗಿದ್ರಿ, ಸುಖ ದುಃಖದಾಗೆ ಜೊತೆಗಿದ್ರಿ, ಪ್ರೀತಿ ತೋರಿಸಿದ್ರಿ, ಕಾಳಜಿ ತೋರಿಸಿದ್ರಿ, ಅದನ್ನೆಲ್ಲ ಹೆಂಗೆ ಮರೆಯೋಕ್ಕಾಯ್ತದೆ ಅಂತಾರೆ ರತ್ನ. ಅಳಿಯಂದ್ರೆ ನೋಡಬೇಕು ಅಂದರೆ ನಮ್ಮ ಕಡೆಯಿಂದ ಶಾನೆ ತಪ್ಪಾಗಿದೆ. ಅದನ್ನು ನೀವು ಮನಸ್ಸಲ್ಲಿ ಮಡಿಕಳ್ದೆ ಇಲ್ಲಿ ಗಂಟ ಬಂದ್ರಲ್ಲ, ಅದೇ ನಿಮ್ಮ ದೊಡ್ಡ ಗುಣ. ಅದಕ್ಕೆಯ ನೀವೆಲ್ರಿಗೂ ಇಷ್ಟ ಆಗೋದು ಅಂತಾನೆ ಚೆಲುವ. ಹೌದು ಕಣಪ್ಪ, ಕೆಟ್ಟ ಕನಸು ಮುಗ್ದೋಯ್ತು ಅಂತ ಅಂದ್ಕೊಂಡು ಇನ್ನು ಅವ್ರ ನೆರಳು ಬಿಟ್ಟು ಬದುಕೋಣ. ಇನ್ಯಾಕೆ ಬೇಸರ ಬೇಡ, ಸಂತೋಷ ಆನಂದನೇ ತುಂಬಿರಲಿ ಅಂತಾರೆ ಅಜ್ಜಿ. ರತ್ನ ಅಳೇಂದ್ರನ ಮರ್ತೇ ಬಿಟ್ಟೆ, ಹೋಗಿ ಅಳೇಂದ್ರಿಗೆ 1 ಲೋಟ ಕಾಫಿ ತಕೊಂಬ ಅಂತಾರೆ ಚೆಲುವ. ಹೌದಲ್ವೇ, ಇರಿ ಮಾಡ್ಕೊಂಡು ಬರ್ತೀನಿ ಅಂತಾರೆ ರತ್ನ. ಅತ್ತೆ 1 ನಿಮಿಷ, ಕಾಫಿ ಬೇಡ, ಹೊಟ್ಟೆ ತುಂಬ ಹಸಿ ಆಗದೆ. ಒಸಿ ಊಟ ಕೊಟ್ಟರೆ ಬೆಳಿಗ್ಗೆಯಿಂದನೂ 1 ತುತ್ತು ಊಟ ಮಾಡಿಲ್ಲ. ಮನಸ್ಸಿನ ಭಾರದಲ್ಲಿ ಹಸಿವೆ ಮರ್ತೋಗಿತ್ತು. ನೀವು ಕ್ಷಮಿಸಿದ್ದೀನಿ ಅಂದ್ಮ್ಯಾಕೆ ಮನಸ್ಸು ಹಗರಾಗೆ ಹೊಟ್ಟೆ ಶಾನೆ ಹಸಿತಾ ಇದೆ. ಏನಾರ ಇದ್ರೆ ಕೊಟ್ಟಿರಾ ಅಂತಾನೆ ಭದ್ರ. ಅಯ್ಯಯ್ಯೋ, ಬಂದವರನ್ನ ಊಟ ಮಾಡ್ತೀರಾ ಅಂತ ಕೇಳೋದು ಬಿಟ್ಟು ಹಾಗೆ ನಿನ್ಸಿದ್ದೀವಿ. ಹೋಗು ರತ್ನ, ಊಟ ತಗೊಂಬ ಅಂತಾನೆ ಚೆಲುವ. ಇರೋದು ಮಧ್ಯಾಹ್ನದ ಅನ್ನ ಸಾರು, ಇರಿ 10 ನಿಮಿಷ ಅಡುಗೆ ಮಾಡ್ಕೊಂಡು ಬರ್ತೀನಿ ಅಂತಾರೆ ರತ್ನ. ಪರವಾಗಿಲ್ಲ ಅತ್ತೆ, ಅದನ್ನೇ ತಗೊಂಡು ಬನ್ನಿ ಅಂತಾನೆ ಭದ್ರ. ಇರಪ್ಪ, ನೀನು 4 ಮಾತಾಡೋದ್ರೊಳಗೆ ಮಾತು ಮುಗಿಸ್ಬಿಡ್ತಾಳೆ ಅಂತಾರೆ ಅಜ್ಜಿ. ಊಟ ಅಂದರೆ ಬರೀ ಅನ್ನ ಸಾರು ಅಲ್ಲ, ಅದಕ್ಕೆ ಬರ್ತಿರೋ ಪ್ರೀತಿನೇ ನಿಜವಾದ ರುಚಿ. ಈ ಮನೇಲಿ ಸಿಗೋ 1 ತುತ್ತು ಅಲ್ಲೂ ಅತ್ತೆ ಕಾಳಜಿ ಇರ್ತದೆ, ಮಾವನ ಮಮತೆ ಇರ್ತದೆ, ನಿಮ್ಮ ಆಶೀರ್ವಾದ ಬರ್ತಿರ್ತದೆ. ಅದಕ್ಕಿನ್ನು ಇನ್ನೇನು ಬೇಕು ಹೇಳಿ ಅಂತಾನೆ ಭದ್ರ. ತರ್ತೀನಿ ಅಂತ ರತ್ನ ಹೋಗ್ತಾರೆ. ಅಳಿಯಂದ್ರೆ ಕೂತ್ಕೊಳ್ಳಿ ಅಂತ ಚೆಲುವ ಭದ್ರನ ಕೂರಿಸ್ತಾನೆ. ಕೈ ತೊಳೆಸಿ ಊಟನ ತಂದಿರ್ತಾರೆ ರತ್ನ. ಭದ್ರ ಊಟ ಮಾಡಬೇಕು ಅನ್ನುವಾಗ ಅವನ ಕೈ ನಡುಗುತ್ತೆ. ಆಗಿರೋದನ್ನೆಲ್ಲ ನೆನ್ಪು ಮಾಡ್ಕೋತಾನೆ. ಅಳಿಯಂದ್ರೆ ಕೈ ಯಾಕೆ ಹೀಗೆ ನಡುಗ್ತಿದೆ ಅಂತಾರೆ ರತ್ನ. ನಿಮ್ಗಳ ಹತ್ರ ಕ್ಷಮೆ ಕೇಳಿದ್ರು ನನ್ನ ಮನಸ್ಸು ನನ್ನ ಇನ್ನೂ ಕ್ಷಮಿಸಿಲ್ಲ ಅತ್ತೆ. ಆ ಭಯನೇ ನನ್ನ ಒಳಗೊಳಗೆ ನಡಗಿಸ್ತಿದೆ ಅತ್ತೆ. ಇವತ್ತು ನೀವೇ ನಿಮ್ಮ ಕೈಯಾರ ಊಟ ಮಾಡಿಸ್ತೀರಾ, ನನ್ನ ಮನಸ್ಸಿನ ಭಯನ ನುಡುಕನ ಹೋಗಿಸ್ತೀರಾ ಅಂತಾರೆ ರತ್ನ. ನೀವು ಕೇಳೋದು ಹೆಚ್ಚಾ, ನಾವು ಮಾಡೋದು ಹೆಚ್ಚಾ? ರತ್ನಿ, ಊಟ ಮಾಡಿಸು ಅಂತಾರೆ ಚೆಲುವ. ರತ್ನ ಭದ್ರಂಗೆ ಊಟ ಮಾಡಿಸ್ತಾರೆ. ಈಚೆ ವಿದ್ಯಾ ಮಲಗಿದ್ದಲ್ಲೇ ಕಿರ್ಚ್ಕೋತಾಳೆ. ಆಗ ಚಂಪಾ ಸರು ಬಂದು, ಅಕ್ಕ, ವಿದ್ಯಾಕ್ಕ ಏನಾಯಿತು ಅಂತಾರೆ. ಅಕ್ಕ, ಏನಾರ ಕೆಟ್ಟ ಕನಸು ಬಿತ್ತಾ ಅಂತಾಳೆ ಸರು. ಚಂಪಾ ನೀರನ್ನು ತಂದುಕೊಡ್ತಾಳೆ. ಏನೋ ಗೊತ್ತಿಲ್ಲ, ಹೊಟ್ಟೆಲಿರೋ ಪಾಪು ಶಾನೆ ಹಿಂಸೆ ಕೊಡ್ತಿದೆ. ಇವತ್ತು ದಿನಾಲು ಒದೆಯೋಕ್ಕಿಂತ ಇವತ್ತು ಶಾನೆ ಒದೀತಿದೆ. ಮಗು ಒದಿತಾ ಅವ್ವ ಅವರ ಅಂದು ಅವ್ವ ಅಪ್ಪನ ನೆನಪು ಬರೋ ಹಾಗೆ ಮಾಡ್ತಿದೆ. ಅವ್ವನ ನೋಡಬೇಕು ಅನ್ನಿಸ್ತಿದೆ. ಒಟ್ಟಿನಲ್ಲಿ ನಾನು ಜನ್ಮ ಕೊಡೋ ಮಗು ನನಗೆ ಜನ್ಮ ಕೊಡೋದು ನೆನಪು ಬರೋ ಹಂಗೆ ಮಾಡ್ತಿದೆ ಅಂತಾಳೆ ವಿದ್ಯಾ. ಆಹಾ, ಬಸ್ರಿ ಬಯಕೆ ಬರ್ತದೆ ಅಂತ ಕೇಳಿದ್ದೆ, ಆದರೆ ಹೊತ್ತಲ್ಲಿ ಈ ಥರ ಬಯಕೆ ಎಲ್ಲ ಬರ್ತದೆ ಅಂತ ನನಗೆ ಗೊತ್ತಿರಲಿಲ್ಲವಾ ಅಂತಾಳೆ ಸರು. ಈಚೆ ಭದ್ರಂಗೆ ಊಟ ಮಾಡುವಾಗ ನೆತ್ತಿಗತ್ತತೆ. ಚೆಲುವ ನೀರನ್ನು ಕುಡಿಸ್ತಾರೆ.
ನಾನು ಇಷ್ಟು ದಿನ ಕಳ್ಕೊಂಡಿದ್ದು ಸಂಬಂಧ ಅಲ್ಲ, ನಿಷ್ಕಲ್ಮಶವಾದ ಪ್ರೀತಿನ ಅಂತ ಈಗ ಅರ್ಥ ಆಗೈತೆ ಅತ್ತೆ ಅಂತಾನೆ ಭದ್ರ. ಅಳಿಯಂದ್ರೆ ಸ್ವಲ್ಪ ದಿನ ಮಾತು ನಿಂತಿತ್ತು ಅಷ್ಟೇ, ಆದರೆ ನಿಮ್ಮ ಬಗ್ಗೆ ಇದ್ದಂಥ ಪ್ರೀತಿ ಗೌರವ ಯಾವುದೂ ಕಡಿಮೆ ಆಗಿರಲಿಲ್ಲ ಅಂತಾರೆ ಚೆಲುವ. ಈ ಹಟ್ಟಿ ಬಾಗಿಲು ನಿಮ್ಮ ಪಾಲಿಗೆ ಯಾವತ್ತೂ ಮುಚ್ಚಕ್ಕಿಲ್ಲ ಮಗ, ಯಾಕಂದರೆ ನೀನು ಹೊರಗಿನವನಲ್ಲ, ಈ ಹಟ್ಟಿ ಮಗ ಅಂತಾರೆ ಅಜ್ಜಿ. ಊಟ ಆದಮೇಲೆ ಭದ್ರ ಅತ್ತೆ ಮಾವ ಈಗ ನೀವಿಬ್ಬರು ನನ್ನ ಜೊತೆ ಬರಬೇಕು ಅಂತಾನೆ. ಅಳಿಯಂದ್ರೆ ಈಗಲಾ, ಏನಾದರೂ ತೊಂದರೆನಾ ಅಂತಾನೆ ಚೆಲುವ. ಕನ್ವರಿಸ್ತಿರೋ ನಿಮ್ಮ ಮಗಳ ಮುಂದೆ ನಿಮ್ಮಿಬ್ಬರನ್ನ ಕರ್ಕೊಂಡೋಗಿ ನಿಲ್ಲಿಸು ಅನ್ನೋ ಆಸೆ. ನನ್ನ ಅಮ್ಮೆ ಬಸರು ಆದ ದಿನದಿಂದಲೇ ನಾನು ಅವಳಿಗೆ ತೋರಿಸಿದ್ದು ಬರೀ ನನ್ನ ಕೋಪ, ನಾನು ಅವಳ ಹತ್ರ ನೋಡಿದ್ದು ಬರೀ ಕಣ್ಣೀರು. ಗಂಡನಾಗಿ ಬಸರಿ ಬಯಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ, ಅವಳ ಆಸೆ ಏನು ಅಂತ ತಿಳ್ಕೊಳ್ಳಿಲ್ಲ. ಮೊದಲನೇಕಿತ ನನ್ನ ಅಮ್ಮಿನ ನವ್ವಬೇಕು ಅಂತ ಕನ್ವರ್ಸೋದು ನನಗೆ ಕೇಳಿಸ್ತು. ಆವಾಗಲೇ ನನಗೆ ಅರ್ಥ ಆಗಿದ್ದು ಆ ಕನ್ವರ್ಕೆಯಲ್ಲಿ ನಿಮ್ಮಿಬ್ಬರಿಗೋಸ್ಕರ ಎಷ್ಟು ಹಂಬಲಿಸ್ತವಳೆ ಅಂತ. ಅದಕ್ಕೆ ನಿಮ್ಮಿಬ್ಬರ ತಾವ ಕ್ಷಮೆ ಕೇಳಿ ಆಮೇಕಿಂದ ನಿಮ್ಮಿಬ್ಬರನ್ನ ಕರ್ಕೊಂಡೋಗಿ ನಿಮ್ಮ ಮಗಳ ಮುಂದೆ ನಿಲ್ಲಿಸುವ ಅಂತ ಬಂದೆ. ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ನನ್ನ ಜೊತೆ ಬರ್ತೀರಾ? ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಂತ ಕೈ ಮುಗಿತಾನೆ ಭದ್ರ. ಪ್ಲೀಸ್ ಅಂತಾನೆ. ಅಳಿಯಂದ್ರು ಇಷ್ಟೊತ್ತಲ್ಲಿ ಬಂದು ಕರೀತಾವ್ರೆ ಅಂದರೆ ಹೋಗ್ಬಿಟ್ಟು ಬನ್ನಿ ಅಂತಾರೆ ಅಜ್ಜಿ. ಅಯ್ಯೋ ಅದಕ್ಕೆ ಯಾಕೆ ಕೈ ಮುಗಿತೀರಿ, ನೀವು ಕರೆದ ಮೇಲೆ ನಾವು ಬರೋಕ್ಕಿಲ್ಲ ಅನ್ನೋದು ಆಗತ್ತೆಯೇ, ಖಂಡಿತ ಬರ್ತೀವಿ ಅಂತಾರೆ ಚೆಲುವ. ಈಚೆ ಭದ್ರನ ಜೊತೆ ರತ್ನ ಚೆಲುವ ವಿದ್ಯೆನ ಹತ್ರ ಬರ್ತಾರೆ. ಅಮ್ಮನ ನೋಡಿ ಖುಷಿಯಿಂದ ಅಮ್ಮ ಅಂತ ವಿದ್ಯೆ ತಕ್ಕೋತಾಳೆ. ಬಸ್ರಿ ಅಂದರೆ ಶಾನೆ ಬಯಕೆಗಳಿರ್ತವೆ ಅಂತ ಹೇಳ್ತಾರೆ, ಆದರೆ ನೀನು ಯಾವತ್ತೂ ನನಗೆ ಇದನ್ನು ಬೇಕು ಅಂತ ಕೇಳಲಿಲ್ಲ ಅಂತಾರೆ ರತ್ನ. ಡಾಕ್ಟರ್ ಆಗಬೇಕು ಅನ್ನೋದೇ ನನ್ನ ದೊಡ್ಡ ಬಯಕೆ ಅಂತಾಳೆ ವಿದ್ಯಾ. ನಿನ್ನ ಕಷ್ಟಗಳೆಲ್ಲ ಕಳೆದು ಎಲ್ಲ ಸರಿ ಹೋಗಿದೆ ಅಂದಮೇಲೆ ಬದುಕು ಸಂದಾಗೆ ಇರ್ತದೆ ಅಂತಾರೆ ಚೆಲುವ. ನನ್ನ ಜೀವನ ಒಂಥರ ಸೂತ್ರವೇ ಇಲ್ಲದೆ ಇರೋ ಗಾಳಿಪಟದ ಥರ ಆಗೋಗಿದೆ, ದಾರ ಕಿತ್ಕೊಂಡು ಹೋಗಿ ಯಾವ ಗಿಡಕ್ಕೆ ಸಿಗ್ತದೋ ಗೊತ್ತಿಲ್ಲ ಅಂತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.